ನಾನು ಸೌಖ್ಯ ಸೊರಬ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಯಸ್ಸು ಮೀರಿದ್ರು ಕೂಡ 35-40 ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇರಲ್ಲ. ಅದು ಹೆಣ್ಣಿಗಿರ್ಬೋದು ಗಂಡಿಗಿರ್ಬೋದು. ಹೆಣ್ಣು ಎಷ್ಟೇ ಸುಂದರವಾಗಿದ್ರು ಗಂಡು ಸಿಗ್ತಾ ಇರಲ್ಲ. ಗಂಡು ಎಷ್ಟೇ ಸ್ಥಿತಿವಂತ ಇದ್ರು, ಹಣ ಆಸ್ತಿ ಉದ್ಯೋಗ ಇದ್ರೂ ಕೂಡ ಹೆಣ್ಣು ಸಿಗ್ತಾ ಇರಲ್ಲ. ಹಾಗಾದರೆ ಇದೆಲ್ಲದಕ್ಕೂ ಕಾರಣ ಜ್ಯೋತಿಷ್ಯದಲ್ಲಿ ಅಥವಾ ಅವರ ಜಾತಕದಲ್ಲಿ ಇರುವಂಥ ದೋಷನ, ಏನು ದೋಷ ಕಾರಣ, ಏನು ಪರಿಹಾರ, ಇದೆಲ್ಲದ್ರ ಬಗ್ಗೆನೂ ಗುರೂಜಿ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲಿಬಹುದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಫೀಸ್ ಅಂತ ಬಂದಾಗ 6,999 ಇರುತ್ತೆ. ಏಪ್ರಿಲ್ 20ನೇ ತಾರೀಕಿನಿಂದ ಕ್ಲಾಸಸ್ ಶುರುವಾಗುತ್ತೆ. ಹಾಗೆ ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಆ ಕ್ಲಾಸಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಕ್ಲಾಸಲ್ಲಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ತಿಳಿಸ್ಕೊಡಲಾಗುತ್ತೆ, ಏನು ವಿಚಾರಗಳಿರುತ್ತೆ ಅದ್ರ ಬಗ್ಗೆ. ಹಾಗಾಗಿ ನೀವು ಕೂಡ 6,999 ರೂಪಾಯಿ ಕೊಟ್ಟು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇವತ್ತಿನ ಒಂದು ಟಾಪಿಕ್ಗೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ಏನು ಪರಿಹಾರ ಅದೆಲ್ಲದನ್ನು ತಿಳಿಸ್ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ದಿನೇಶ್ ಗುರೂಜಿ ಇರ್ತಾರೆ. ಗುರೂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ. ಇತ್ತೀಚೆಗೆ ಬರುವಂಥ ಪ್ರಮುಖವಾದ ದೊಡ್ಡ ಸಮಸ್ಯೆ ಅಂದರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮದುವೆ ಆಗ್ತಾ ಇಲ್ಲ, ಯಾಕೆ ಅಂತ ಪ್ರತಿಯೊಬ್ಬರು ಬಂದು ಕೇಳ್ತಾರೆ. ಹಾಗಾದರೆ ಅವ್ರ ಜಾತಕದಲ್ಲಿರುವಂಥ ಯಾವ ದೋಷ ಮದುವೆ ಹಿನ್ನಡೆ ಆಗೋದಕ್ಕೆ ಅಥವಾ ಮದುವೆ ವಿಳಂಬ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ? ಅನೇಕ ವಿಚಾರದಲ್ಲಿ ಸ್ಥಿತಿವಂತರು ಅಂದರೆ ಒಳ್ಳೆ ಒಂದು ಹಣವಂತರು ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ ಮದುವೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲ. ದುಡ್ಡಿನ ಕಾಂಬಿನೇಷನ್ನು ಜ್ಯೋತಿಷದಲ್ಲಿ ತೋರಿಸುತ್ತೆ. ವಿದ್ಯಾವನ್ನು ಪಡಿತಕ್ಕಂಥ ಕಾಂಬಿನೇಷನ್ನು ಜ್ಯೋತಿಷದಲ್ಲಿ ತೋರಿಸುತ್ತೆ. ಮದುವೆ ಆಗೋ ಕಾಂಬಿನೇಷನ್ನು ತೋರಿಸುತ್ತೆ. ಎಲ್ಲ ಮದುವೆ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಸಮಯವನ್ನು ನಾವು ನೋಡ್ತೀವಿ. ಮದುವೆಯ ಸಮಯ ಬಂದ್ಬಿಟ್ಟು 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬರಲೇಬೇಕು. ಅದ್ರ ಜೊತೆಗೆ ಶುಕ್ರ ಗ್ರಹ ಪ್ರಮುಖವಾಗಿ ಚೆನ್ನಾಗಿರಬೇಕು ಜಾತಕದಲ್ಲಿ. ಶುಕ್ರ ಗ್ರಹ ಇದ್ರ ಜೊತೆ ಎರಡೂ ಇರಬೇಕು. ಯಾವ್ದಾದ್ರು ಒಂದಿದ್ರೆ ಆಗಲ್ಲ. ಶುಕ್ರ ಚೆನ್ನಾಗಿದ್ದಾನೆ ಅಂತಂದಿದ ತಕ್ಷಣ ಬರ್ತಕ್ಕಂಥ ದಶಾ ಭುಕ್ತಿಗಳು ಚೆನ್ನಾಗಿದ್ದಾವೆ, ಅದು 2, 3, 7 ಬಂದಿದ್ದರೆ ಅವೆರಡೂ ಸೇರಿ ಬರುತ್ತೆ. ಸಾಮಾನ್ಯವಾಗಿ 2ನೇ ಮನೆ, 7ನೇ ಮನೆ, 9ನೇ ಮನೆ ಬಂದು ಶುಕ್ರ ಚೆನ್ನಾಗಿಲ್ಲ ಅಂದರೆ ಅಲ್ಲೂ ಕೂಡ ವಿಳಂಬ ಆಗುತ್ತೆ. ಮದುವೆಗೆ ಬಹಳ ನಿರಾಕಾರ ಮಾಡ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದ್ವಿ, ಸೆಟ್ ಆಗ್ತಾಯಿಲ್ಲ ಅಂತ ಬರ್ತಕ್ಕಂಥದ್ದು 5ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಒಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಮನೆ. ಆಸೆ ಆಕಾಂಕ್ಷೆಗಳು ಇರುತ್ತೆ, ಆದರೆ ಪೂರ್ಣಗೊಳ್ಳದೇ ಇರತಕ್ಕಂಥ ಮನೆ 5ನೇ ಮನೆ. ಯಾವಾಗ ಯಾರದೇ ಒಬ್ಬರದು ಈಗ ಅವ್ರಿಗೆಲ್ಲ ಇರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಸ್ಥಿತಿ ಇರ್ತಾನೆ, ಒಳ್ಳೆ ಹುಡುಗ ಇರ್ತಾನೆ, ಬಟ್ ಅವನು 5ನೇ ಮನೆ ನಡೆದಾಗ ಅವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಅವ್ರಿಗೊಂದು 5 ಜಾತಕ ಬರುತ್ತೆ ಹುಡುಗಿದು. 5 ಜಾತಕದಲ್ಲೂ ಏನೋ ಒಂದು ಕಾಂಬಿನೇಷನ್ ನೋಡ್ತಾರೆ, ಅಲ್ಲಿ ಇಷ್ಟು ಪಾಯಿಂಟ್ಸ್ ಬಂದಿದೆ, ಇಷ್ಟೆಲ್ಲ ಆಗಿದೆ, ಓಕೆ ವಿವಾಹ ಆಗ್ಬೋದು ಅಂತ ಬರುತ್ತೆ. ಆದರೆ ಇನ್ನೂ ಚೆನ್ನಾಗಿರ್ಬೋದಾ, ಸಿಗುತ್ತಾ ಅನ್ನೋ ಒಂದು ಮನೋಭಾವ 5ನೇ ಮನೆನ ಜಾಸ್ತಿ ಅವ್ರಿಗೆ ಆತಂಕ ಮತ್ತು ಆಸೆಗಳನ್ನು ಹೆಚ್ಚು ಮಾಡುತ್ತೆ. ಇನ್ನೂ ಚೆನ್ನಾಗಿರ್ಬೋದು ಅಂತ. ಸೊ ಆ ಕಾರಣದಿಂದ ಗಂಡಿಗಾರು 5ನೇ ಮನೆ ಬರಲಿ, ಹೆಣ್ಣಿಗಾರು 5ನೇ ಮನೆ ಬರಲಿ, ಆ ಸಂದರ್ಭದಲ್ಲಿ ಅವರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇನ್ನೂ ನೋಡೋಣ, ಈಗ ಸೆಟ್ ಆಗಿಲ್ಲ, ಇದಿಲ್ಲ ಅಂತ ಬರ್ತಕ್ಕಂಥದ್ದು 5ನೇ ಮನೆ. 2ನೇ ಮನೆ ಬಹಳ ಕುಟುಂಬವನ್ನು ತರ್ತಕ್ಕಂಥ ಮನೆ 2ನೇ ಮನೆ. ಆದರೆ 7ನೇ ಮನೆ ಬಂದರೆ ಮಾತ್ರನೇ ವಿವಾಹ ಆಗ್ತಕ್ಕಂಥದ್ದು. ಬಟ್ 7ನೇ ಮನೆ ಬಂದಾಗಲೂ ವಿವಾಹ ಆಗದೇ ಇರತಕ್ಕಂಥ ಕಾರಣ ಸ್ವಲ್ಪ ಪೂರ್ವಕವಾಗಿ ಹೋದರೆ ಕೇತುಗ್ರಹ ಏನಾದರೂ 7ನೇ ಮನೆ ಅಧಿಪತಿ ಆದರೆ, ಅಂದರೆ 7ನೇ ಮನೆ ಸೂಚ್ಯಾಂಕ ಆದರೆ ಅಲ್ಲಿ ವಿವಾಹ ಇಂಟ್ರೆಸ್ಟು ಕಮ್ಮಿ ಇರುತ್ತೆ. ಸೊ 7ನೇ ಮನೆಗೆ 2 ಗ್ರಹಗಳು ಸ್ವಲ್ಪ ಇಂಟ್ರೆಸ್ಟ್ನ ಕಳ್ಕೊಳ್ತವೆ. ಒಂದು ಕೇತು, ಇನ್ನೊಂದು ಬುಧ. ಇವೆರಡೂ 7ನೇ ಮನೆಯ ಸೂಚ್ಯಾಂಕದಲ್ಲಿ ಗ್ರಹವಾಗಿ ಬಂದಾಗ ಅಲ್ಲಿ ಹಿನ್ನಡೆ ಆಗುತ್ತೆ, ಇಂಟ್ರೆಸ್ಟ್ ಇರಲ್ಲ. ಆಫರ್ಗಳು ಬರ್ತಾ ಇರ್ತವೆ, ಬಟ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಆ ಗ್ರಹಗಳು ಸ್ವಲ್ಪ ಮದುವೆ ವಿಚಾರದಲ್ಲಿ ನಿರಾಕಾರ ಮಾಡ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಅದನ್ನು ಹೆಚ್ಚಕ್ಕೆ ಆ ಗ್ರಹ ಯಾವ ಮನೆ 7ನೇ ಮನೆ ಅಂತ ಬಂದಿರುತ್ತೋ ಆ ಗ್ರಹದ ಉಂಗುರ, ರುದ್ರಾಕ್ಷಿ, ಕ್ರಿಸ್ಟಲ್ಸ್ ಹಾಕಿದ್ರೆ ಎನ್ಹ್ಯಾನ್ಸ್ ಮಾಡುತ್ತೆ. ಅದು ಬಿಟ್ಟು ಪೂರ್ವಕವಾಗಿ 1ನೇ ಮನೆ, 6ನೇ ಮನೆ, 10ನೇ ಮನೆ ದಶಾ ಭುಕ್ತಿಯಲ್ಲಿ ನಡೆದಾಗ ಅದನ್ನು ನಾವು ದಾನವನ್ನು ಮಾಡಬೇಕು. ದಾನವನ್ನು ಮಾಡಿದ್ರೆ ಮಾತ್ರನೇ ಅಲ್ಲಿ ಬಲಯುತವಾಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ತೋರಿಸುತ್ತೆ. ಹಾಗೆ ನಾವು ವಿಶೇಷವಾಗಿ ನಮ್ಮ ಆಫೀಸಲ್ಲಿ
ಈ ಮದುವೆ ಆಗದೇ ಇರೋರಿಗೆ ಕೈಲಾಶ್ ಯಂತ್ರ ಅಂತ ಸಜೆಷನ್ ಮಾಡ್ತೀವಿ ನಾವು. ಕೈಲಾಶ್ ಯಂತ್ರ ಅಂತ ನಾವು ಸಜೆಷನ್ ಮಾಡ್ತೀವಿ. ಆ ವಿಶೇಷವಾಗಿ ಕೈಲಾಶ್ ಯಂತ್ರ ಭಾಳ ಅದ್ಭುತವಾಗಿ ವಿವಾಹಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಕೈಲಾಶ ಅಂತಂದರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಶಿವ ಪಾರ್ವತಿ ಇರ್ತಕ್ಕಂಥ ಸ್ಥಾನ. ಸೊ ಇಂಥ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಈ ಯಂತ್ರ ಅನೇಕ ವಿಧದಲ್ಲಿ ವಿವಾಹಕ್ಕೆ ಸ್ವಲ್ಪ ಪ್ರತಿಕೂಲ ಮಾಡ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತೀವಿ. ಸೊ ಇಲ್ಲಿ ದಾನ ಹೇಳಿದ್ವಿ, ಮನಸ್ಥಿತಿ ಹೇಳಿದ್ವಿ, ಯಂತ್ರ ಹೇಳಿದ್ವಿ. ಈ ಮೂರೂ ಸೇರಿದ್ರೆ ಮಾತ್ರನೇ ವಿವಾಹ ವಿಚಾರ. ಇದು ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತಂದರೆ ಅದು ನಾವು ಸಾಮಾಜಿಕ ಸಮಸ್ಯೆಯನ್ನು ನಾವು ತೊಗೊಳಕ್ಕಾಗಲ್ಲ. ಸಾಮಾಜಿಕ ಸಮಸ್ಯೆಯಲ್ಲಿ ಕೆಲವರು ಏನಾಗ್ಬಿಡುತ್ತೆ, ಲವ್ ಮಾಡಿಬಿಟ್ಟಿರ್ತಾರೆ. ಸೊ ಲವ್ ಮಾಡಿದಾಗ ಕಾಂಬಿನೇಷನ್ಸು ಮದುವೆ ಮಾಡ್ಕೊಳಕ್ಕೆ ಬಂದರೂ ಕೂಡ ಅದು ಆಗದೇ ಇರತಕ್ಕಂಥ ಕಾರಣ ಜಾತಿ ವ್ಯವಸ್ಥೆ ಅಡ್ಡ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಹೌದು, ಶಾಸ್ತ್ರ ಏನೋ ಅದ್ರ ಬಗ್ಗೆ ಏನು ಹೇಳಲ್ಲ. ಸೊ ಅದು ಮಾನವ ನಿರ್ಮಿತ ಸಮಸ್ಯೆ ಅಥವಾ ಒಂದು ವಿಚಾರ ಅಂತ ಬಂದಾಗ, ಲವ್ ವಿಚಾರದಲ್ಲಿ ಬಂದಾಗ ಅದು ಆಗೋದಿಲ್ಲ ಅಂತ ಬರುತ್ತೆ. ಇಷ್ಟು ವಿಚಾರ ಇದು ಬರುತ್ತೆ. ಕರೆಗಳು ಬಂದರೆ ತೊಗೊಂಡೋಗೋಣ, ಕರೆಗಳಿದ್ದರೆ ತೊಗೊಂಡೋಗೋಣ, ಇಲ್ಲಾಂದರೆ ನಾನು ಇನ್ನೊಂದಷ್ಟು ವಿಚಾರಗಳ ಹೇಳ್ತೀನಿ. ಈಗ ನೀವು ಹೇಳ್ತಾ ಇದ್ರಿ ಗುರೂಜಿ, ಲವ್ ಮ್ಯಾರೇಜ್ ಅಂತ ಬಂದಾಗ ಇದೆಲ್ಲ ಆಗಲ್ಲ ಅಂತ. ಅಂದರೆ ಲವ್ ಮಾಡಿರ್ತಾರೆ, ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ಈಗ ನಿಮ್ಮಿಬ್ರದ್ದು ಜಾತಕ ಹೊಂದಾಣಿಕೆ ಆಗಲ್ಲ ಅಂತ, ಅವಾಗ ಸೊಲ್ಯೂಷನ್ ಏನು ಗುರೂಜಿ? ಮದುವೆ ಆಗಲೇಬೇಕು ಅಂತಿರ್ತಾರೆ ಅವರು. ಹಾಗಾಗಿ ಜಾತಕ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು ಎರಡು ವಿಧಾನ ಇದೆ. ಒಂದು ಮೂಲ ಈ ಪಾಯಿಂಟ್ಸ್ ಬೇಸ್ಡು ಇಷ್ಟು ಗಣಗಳು ಬಂತು ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರ. ಆದರೆ ಮತ್ತೊಂದು ವಿಚಾರ ದಶಾಭುಕ್ತಿ ಯಾರೂ ನೋಡಲ್ಲ. ದಶಾಭುಕ್ತಿಯಲ್ಲಿ ನೋಡಿ ನಿರ್ಣಯ ಮಾಡಿ ಹೊಂದಾಣಿಕೆ ಆಗಲ್ಲ ಅಂದರೆ ಅದು ಕರೆಕ್ಟು. ಆದರೆ ಬಹಳಷ್ಟು ಜ್ಯೋತಿಷಿಗಳು ದಶಾಭುಕ್ತಿ ಮೇಲೆ ನಿರ್ಣಯ ಮಾಡೋದಿಲ್ಲ. ಸೊ ಪಂಚಾಂಗದಲ್ಲಿ ಬರ್ತಕ್ಕಂಥ ಒಂದು ಕೋಷ್ಟಕನ ತಗೊಂಡು 18ಗಿನ ಕಮ್ಮಿ ಬಂದಿದ್ದರೆ ಪಾಯಿಂಟ್ಸು, ಆ ಸಮಯದಲ್ಲಿ ಅವರು 18ಗಿನ ಕಮ್ಮಿ ಬಂದಿದೆ, ಸೊ ಇದು ಮದುವೆ ಅವ್ರಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ದಶಾಭುಕ್ತಿ ಮುಖ್ಯ. ಒಬ್ಬರ ದಶ ಇನ್ನೊಬ್ಬರ ದಶ ಮ್ಯಾಚ್ ಆದರೆ ಖಂಡಿತ ಲಾಂಗ್ ಟರ್ಮ್ ಇರುತ್ತೆ. ನಿಮಗೆ 13 ಬರಲಿ 12 ಬರಲಿ ಅಲ್ಲಿ ವರ್ಜಿತ ಆಗಿರ್ತಕ್ಕಂಥದ್ದು. ಅದೇ ಪ್ರಕಾರ 36 ಪಾಯಿಂಟ್ಸ್ ಬಂತು, ಮದುವೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ದಶ ಟು ದಶದಲ್ಲಿ ಕೆಟ್ಟ ದಶಗಳು ನಡೆದಾಗ, ಇಬ್ಬರಲ್ಲೂ ನಡೆದಾಗ ಜಾಸ್ತಿ ಆಗುತ್ತೆ, ಒಬ್ಬರಲ್ಲಿ ನಡೆದಾಗ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅರ್ಧದಲ್ಲಿ. ಸೊ ಈ ಕಾಂಬಿನೇಷನಲ್ಲಿ ನಾವು ಹೋದಾಗ, ಸೊ ಇಲ್ಲಿ ನಮಗೆ ಪಾಯಿಂಟ್ಸ್ ಜಾಸ್ತಿ ಇದ್ದರೂ ಕೂಡ 36ಕ್ಕೆ 33 ಪಾಯಿಂಟ್ಸ್ ಬಂದಿದ್ರೂ ಕೂಡ ಮ್ಯಾಚ್ ಮೇಕಿಂಗಲ್ಲಿ ವಿವಾಹ ಹಾಳಾಗೇ ಆಗುತ್ತೆ. ಯಾವುದೇ ಒಂದು ಜಾತಕದ ವಿಶ್ಲೇಷಣೆ ಮಾಡಬೇಕಾದ್ರೆ ಎರಡನ್ನೂ ನಾವು ಸಮ ಪ್ರಮಾಣವಾಗಿ ತೊಗೊಳ್ಬೇಕು. ಪಾಯಿಂಟ್ಸೂ ಬರಬೇಕು, ಅದ್ರ ಮೇಲೆ ಇಬ್ಬರ ದಶಾನೂ ಚೆನ್ನಾಗಿರಬೇಕು. ಆವಾಗ ನಾವು ಎಕ್ಸ್ಪೆಕ್ಟು ಇವರಿಬ್ಬರು ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ ಅಂತ ನೋಡ್ಬೋದೇ ಹೊರತು ಜಾತಕದ ಮಿಲನದಲ್ಲಿ ಇವರಿಬ್ಬರಿಗೂ ಸೆಟ್ ಆಗಲ್ಲ ಅಂತ ಬರೀ ಪಾಯಿಂಟ್ಸ್ ಮೇಲೆ ಅದರಲ್ಲಿ ಅನೇಕ ವಿಚಾರಗಳು ಹೇಳ್ತಾರೆ. ಈ ನಾಡಿ ಬಂದಿಲ್ಲ, ಸೊ ಮಧ್ಯನಾಡಿ, ಅಂತ್ಯನಾಡಿ, ಆದಿನಾಡಿ ಅಂತ ಬರ್ತಕ್ಕಂಥದ್ದು. ಒಂದೇ ನಾಡಿಲಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಇದೆಲ್ಲ ವಿಚಾರ ಬರುತ್ತೆ. ಏಕನಾಡಿ ಆ ರೀತಿ ಇರ್ತಕ್ಕಂಥದ್ದು. ಎರಡನೇ ವಿಚಾರದಕ್ಕೆ ಹೋಗ್ತಾರೆ, ಈ ಒಂದು ಪ್ರಾಣಿ ವಿಚಾರದಲ್ಲಿ ಹಾವುಗೂ ಮುಂಗೂಸಿಗೂ ಆಗಲ್ಲ, ಹುಲಿಗೂ ಹಸುಗೂ ಆಗಲ್ಲ, ಈ ರೀತಿಯಾಗಿ ಹೋಗ್ತಕ್ಕಂಥದ್ದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಅದು ಎಫೆಕ್ಟ್ ಆಗುತ್ತೆ. ಆದರೆ ಬಹಳ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡಬೇಕು ಅಂತಂದರೆ, ಭಾಳ ವಿಶೇಷವಾಗಿ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡಬೇಕು ಅಂತಂದರೆ ಅಲ್ಲಿ ದಶಾಭುಕ್ತಿನೇ ಫೈನಲ್. ಇನ್ನೊಂದು ಬರುತ್ತೆ, ಗಣ ಅಂತ ಬರುತ್ತೆ, ರಾಕ್ಷಸ ಗಣ, ದೇವಗಣ. ಇದನ್ನು ತುಂಬ ಜನ ಈ ಮನೇಲಿರ್ತಕ್ಕಂಥ ಅತ್ತೆದಿರು, ಮದುವೆ ಆಗ್ತಕ್ಕಂಥ ಹುಡುಗ ಇರ್ತಾನಲ್ಲ, ಸೊ ಹುಡುಗಿ ರಾಕ್ಷಸ ಗಣ ಬರಬಾರ್ದು ಅನ್ನೋ ಒಂದು ತಲೆ ಕೆಟ್ಟಿರ್ತಕ್ಕಂಥ ಒಂದು ಆಲೋಚನೆ ಇದೆ. ಗಣಗಳಲ್ಲಿ ರಾಕ್ಷಸ ಗಣ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ. ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ರಾಕ್ಷಸ ಗಣದವರು ರಾಕ್ಷಸನ ಥರ ಕೆಲಸ ಮಾಡ್ತಾರೆ. ದೇವಗಣ ಅಂತ ಬಂದಾಗ ದೇವನ ಗಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೌಮ್ಯ ಸ್ವಭಾವದವರು, ನಾಜೂಕಿನ ಕೆಲಸ ಮಾಡ್ತಕ್ಕಂಥವ್ರು, ಕೆಲಸ ಹೆಚ್ಚು ಬಾರದೆಲೆ ಸ್ವಲ್ಪ ನಾವು ಆಡು ಭಾಷೆಯಲ್ಲಿ ಸೋಂಬೇರಿತನದ ಒಂದು ವಿಚಾರ ಅಂತ ಹೇಳ್ತೀವಿ. ಮನುಷ್ಯ ಗಣ ಅಂತ ಬಂದಾಗ ಅರ್ಧ ರಾಕ್ಷಸ ಅರ್ಧ ದೈವ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಮಿಕ್ಸರು ನಾವು ಮನುಷ್ಯನಲ್ಲಿ ನೋಡ್ತೀವಿ. ಗುರುಜಿ, ಮತ್ತಷ್ಟು ಮಾಹಿತಿ ಪಡ್ಕೋತೀನಿ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಆಚೆ ಬಂದು ಮಾತನಾಡಿ. ಮೇಡಮ್ ಕೇಳಿಸ್ತಾ ಇದೆ ನನಗೆ.
ಓಕೆ, ನಿಮ್ಮ ಹೆಸರು? ಜಾನಕಿ ಅಂತ ಮೇಡಮ್. ಜಾನಕಿ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಆಚೆ ಬಂದು ಮಾತನಾಡಿ, ಇಲ್ಲಾಂದರೆ ಕರೆ ಕಟ್ಟಾಗುತ್ತೆ. ಹಾಂ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮವ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರು ಹುಟ್ಟಿದ ದಿನಾಂಕ ತಿಳಿಸಿ. 30/1/1987. 1987 97? 87. ಓಕೆ. ಹುಟ್ಟಿದ ಸಮಯ? ರಾತ್ರಿ 12 ಗಂಟೆ ಮೇಡಮ್. ಹುಟ್ಟಿದ ಊರು? ಊರು ಬಸವಪಟ್ಟಣ, ಅಂದ್ರೆ ದಾವಣಗೆರೆ ಡಿಸ್ಟಿಕ್ ಬರುತ್ತೆ ಮೇಡಮ್. ಗುರೂಜಿ ಇದ್ದಾರೆ, ಏನು ಸಮಸ್ಯೆ ಇತ್ತು, ಏನು ಪ್ರಶ್ನೆ, ಮಾತನಾಡಿ. ನಮಸ್ಕಾರ. ಮದುವೆ ಬಗ್ಗೆ ಮಾತಾಡ್ಬೇಕು. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ತಮ್ಮವ್ರ ಬಗ್ಗೆ ಕೇಳಬೇಕಿತ್ತು ಸರ್. ತಮ್ಮವ್ರ ಬಗ್ಗೆ ಕೇಳಬೇಕು. 2026ಕ್ಕೆ ಗುರು ಮುಗಿದು ಶನಿ ಕಾಂಬಿನೇಷನ್ ಬಂದಿದೆ. ವಿವಾಹ ಯೋಗ 2ನೇ ಮನೆ 7ನೇ ಮನೆ ಇರಬೇಕು. ವಿವಾಹ ಯೋಗ ನಿಮ್ಮ ತಮ್ಮನ ಜಾತಕದಲ್ಲಿ ಇಲ್ಲ. ಇದು 2ನೇ ಮದುವೆನಾ ಮೊದಲನೇ ಮದುವೆನಾ? ಇದು ಒಂದು ಅವರು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ ಗುರುಜಿ. 1 ತಿಂಗಳಿಗೆ ಡೈವರ್ಸ್ ಆಯ್ತು ಅವ್ರದ್ದು. ಇವಾಗ ಮತ್ತೆ ಅದಕ್ಕೆ ನನಗೆ ಗೊತ್ತಾಯ್ತು, ಅದಕ್ಕೆ ಕೇಳಿದ್ದು. 2ನೇ ಮದುವೆ ಕಾಂಬಿನೇಷನಲ್ಲಿ ಹಿಂದುಗಡೆ 7 2 ಬಂದಿದ್ದೆ ಅಥವಾ 9 ಬಂದಿದ್ದರೆ ಅದು ತೋರಿಸ್ತಾ ಇದೆ. ಈಗಿನ ಕಾಂಬಿನೇಷನಲ್ಲಿ ವಿವಾಹ ಯೋಗ ಸ್ವಲ್ಪ ಕಮ್ಮಿನೇ ಇದೆ. ಸೊ ಎಲ್ಲ ವಿಚಾರದಲ್ಲಿ 10 ಬಂದಿದೆ, ಇಲ್ಲಿ 11 9 ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಮುಂದಿನ ಶನಿ ದಶೆ ಬಂದ್ಬಿಡುತ್ತೆ, ಅದು 10 12. ವಿವಾಹ 2026 ಸೆಪ್ಟೆಂಬರ್ ಆದಮೇಲೆ ಇದ್ದಿದ್ದೂ ಇರಲ್ಲ. ವಿವಾಹ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಂದು ಉಂಗುರವನ್ನು ಸಜೆಸ್ಟ್ ಮಾಡ್ತೀನಿ. ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಕಲರ್ ಜಿರ್ಕಾನ್ ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ 5 ಮುಖದ ರುದ್ರಾಕ್ಷಿ ಹಾಕಿ ಸ್ವಲ್ಪ ಸೆಪ್ಟೆಂಬರ್ ಆದ ನಂತರ ಪ್ರಯತ್ನ ಮಾಡಿ. ಸ್ವಲ್ಪ ಕಷ್ಟ ಇದೆ, ಟ್ರೈ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಒಂದು ಬ್ರೇಕ್ ತಗೊಳ್ಳೋಣ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಕ್ಲಾಸಸ್ಸಲ್ಲಿ ಏನೆಲ್ಲ ನಿಮಗೆ ತಿಳಿಸ್ಕೊಡಲಾಗುತ್ತೆ, ಏನೆಲ್ಲ ವಿಚಾರಗಳು ಬರುತ್ತೆ, 15 ದಿನದಲ್ಲಿ ಏನು ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಹಲೋ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಾ ಇದೆ, ಮಾತನಾಡಿ. ನಿಮ್ಮ ಹೆಸರು? ರೂಪಾ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮಗಳು ಹುಟ್ಟಿದ ದಿನಾಂಕ ತಿಳಿಸಿ.
ಹುಟ್ಟಿದ ದಿನಾಂಕ ನವೆಂಬರ್ 30, ಹ್ಮ್ 2001. ಹ್ಮ್ ಹುಟ್ಟಿದ ಸಮಯ ರಾತ್ರಿ 8:48. ರಾತ್ರಿ 8:48. ಹುಟ್ಟಿದ ಊರು ಬೆಂಗಳೂರು. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರೂಜಿ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ರೋಹಿಣಿ ನಕ್ಷತ್ರ. ಹೌದು. ಸದ್ಯಕ್ಕೆ ಇವಾಗ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2028ವರೆಗೂ ಕೂಡ ಬುಧ ಭುಕ್ತಿ ನಡೀತಾ ಇದೆ. ರಾಹು ಮತ್ತು ಬುಧನ ಕಾಂಬಿನೇಷನ್ ನೋಡಿದಾಗ 5 ಅಂತ ಬಂದಾಗ ವಿವಾಹ ಸ್ವಲ್ಪ ವಿಳಂಬ ಯಾಕಾಗುತ್ತೆ ಅಂದರೆ ಇವರು ಸ್ವಲ್ಪ ಒಪ್ಕೊಳ್ಳೋದು ಸ್ವಲ್ಪ ನಿಧಾನ ಆಗುತ್ತೆ. 5ನೇ ಮನೆ ಬಂದಾಗ ಒಪ್ಕೊಳ್ಳೋದು ಸ್ವಲ್ಪ ನಿಧಾನ. ಒಪ್ಪಿಸ್ಬೇಕು, ನೋಡ್ಬೋದು, ಎಲ್ಲ ಮಾಡ್ಬೋದು, ಅಥವಾ ಯಾರ ಮೇಲಾದ್ರು ಇಂಟ್ರೆಸ್ಟ್ ಇರುತ್ತೆ, ಅಥವಾ ಇವರು ಒಪ್ಕೊಳ್ಳೋದೇ ನಿಧಾನ, ಎರಡರಲ್ಲಿ ಒಂದಾಗಿರುತ್ತೆ. ಈ 5-12 ಕಾಂಬಿನೇಷನ್ ಇರ್ತಕ್ಕಂಥದ್ದು ಸ್ವಲ್ಪ ದಾನ ಮಾಡ್ತಾ ಬನ್ನಿ. ನಾನು ಫಸ್ಟ್ ಸಜೆಷನ್ ಕೊಡ್ತೀನಿ. ಅದನ್ನು ಶುಕ್ರ ಬಂದಿರೋದ್ರಿಂದ ಸ್ವಲ್ಪ ಮೊಸರು ಪ್ರತಿ ಶುಕ್ರವಾರ ದಾನ ಮಾಡಿ. 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ನಾವು ನೋಡಿದಾಗ ಚಂದ್ರ ಮಾತ್ರ ಬಲವಾಗಿರೋದ್ರಿಂದ ಅವ್ರಿಗೆ ಶೀಘ್ರವಾಗಿ ಮದುವೆ ಆಗಬೇಕು ಅಂದರೆ ಒಂದು ಪರ್ಲ್ ಬರುತ್ತೆ, ಬಸರಾ ಪರ್ಲ್ ಬರುತ್ತೆ, ಬಲಗೈ ಉಂಗುರದ ಬೆರಳಿಗೆ ಧರಿಸಿ. ಸೊ ಬುಧದಶೆ ಅಂತಂದರೆ ಬುಧದಶೆ ಭುಕ್ತಿಗಳಿಗೆ ನಾವು ನೋಡಿದಾಗ ಯಾವಾಗ ಮದುವೆ ಆಗುತ್ತೆ ಅಂದಾಗ ಚಂದ್ರ ಭುಕ್ತಿ ಬಂದಾಗ ಇಲ್ಲಿಂದ 6ರಿಂದ 9 ತಿಂಗಳೊಳಗಡೆ ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥದ್ದು ಬರುತ್ತೆ. ವೈವಾಹಿಕ ಜೀವನ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಬರ್ತಕ್ಕಂಥ ಹುಡುಗನ ಜಾತಕ ಸರಿಯಾಗಿ ತೋರಿಸಿ ಅಥವಾ ಜ್ಯೋತಿಷ್ಯ ಕಲಿತು ಚೆಕ್ ಮಾಡಿ. ಸೊ ಇದು ಕಾರ್ಯಕ್ರಮ ನಾವೇನು ಮಾಡ್ತಾಯಿದ್ದೀವಿ, ಅನೇಕ ಜನರು ಹಾಳಾಗಬಾರ್ದು, ಈ ಸಮಸ್ಯೆಯಿಂದ ಇಟ್ಕೊಳ್ಬಾರ್ದು, ನಮ್ಗೆ ಮುಂಚೆನೇ ಗೊತ್ತಿದ್ದರೆ ನಾವು ನೋಡ್ಕೋತಾ ಇದ್ವಿ ಅನ್ನೋ ಬದಲು 6999ಕ್ಕೆ ಜ್ಯೋತಿಷ್ಯ ನೋಡ್ತಕ್ಕಂಥ ಆ್ಯಪ್ ಸಿಗುತ್ತೆ ನಿಮಗೆ. ಇಲ್ಲೇ ಎಲ್ಲ ಡೀಟೇಲ್ಸ್ ಇರುತ್ತೆ, ವಿವಾಹ ಜೀವನ ಎಲ್ಲ ಹಿಂಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಪ್ರಿಡಿಕ್ಷನಲ್ಲಿ ನೋಡ್ಬೋದು. ಇಲ್ಲಿ ಮ್ಯಾರೇಜ್ ಅಂತ ಇಲ್ಲಿ ನಾವು ಹಾಕ್ತೀವಿ. ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ದಶಾ ಕಾಂಬಿನೇಷನ್ ಎಲ್ಲ ಅಲ್ಲೇ ಹೇಳ್ಬಿಡುತ್ತದು. ಬ್ಯಾಡ್ ಇನ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಡ್ ಲೈಫ್ ಅಂತ ಬರುತ್ತೆ. ಅವ್ರ ವಿವಾಹ ಯಾವಾಗುತ್ತೆ ಅಂತ ಕೇಳಿದ್ರೆ ಹೊರತು ಹೇಗಿದೆ ಜೀವನ ಅಂತ ಕೇಳಲಿಲ್ಲ. ಆದರೆ ನಾವು ಹೇಳಿದ್ದೀವಿ ವಿವಾಹ ಸ್ವಲ್ಪ ಸಮಸ್ಯೆ ಇದ್ದೇ ಇರತಕ್ಕಂಥದ್ದು. ಈಗ ಬರ್ತಕ್ಕಂಥ ಜಾತಕನೂ ಕೂಡ ಇದೇ ಥರ ಬ್ಯಾಡ್ ಸೈಡ್ ಇದ್ಬಿಟ್ರೆ ಎರಡೂ ಕಿತ್ತೋಗಿ ಸ್ವಲ್ಪ ಇವರು ಅಳ್ದಾಡ್ತಾ ಇರ್ತಾರೆ. ಅಷ್ಟು ಕೊಡಿ ದುಡ್ಡು, ಇಷ್ಟು ಕೊಡಿ ದುಡ್ಡು, ಕೋರ್ಟ್ಗೆ ಹೋಗೋದು, ಇವೆಲ್ಲ ಕಾಂಬಿನೇಷನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸೋದ್ರಿಂದ. ಯಾಕೆಂದರೆ ಮಂಗಳನ ನಕ್ಷತ್ರದಲ್ಲಿ 8 ಬಂದಿರೋದ್ರಿಂದ ಗಲಾಟೆ ಖಚಿತ. ನಕ್ಷತ್ರದಲ್ಲಿ ಮಂಗಳ ಬಂದಿದೆ. ಸೊ ಇಲ್ಲಿ ಸಮಸ್ಯೆ ಡೆಫಿನೆಟ್ಲಿ ಜಾಸ್ತಿ ಇರೋದ್ರಿಂದ ಬರ್ತಕ್ಕಂಥ ಹುಡುಗನ ಜಾತಕ ನೋಡಿ, ಇಲ್ಲ ಅಂದರೆ ಜ್ಯೋತಿಷ್ಯ ಕಲಿತು ಆ ಹುಡುಗನ ಜಾತಕ ಸ್ವಲ್ಪ ಸೌಮ್ಯವಾಗಿದ್ದಾನ, ಸಮಾಧಾನವಾಗಿದ್ದಾನ, ಈ ಹುಡುಗಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿ ಜಾತಕನೂ ಮಿಲನ ಮಾಡಿ ಹುಡುಗಿನೂ ಮಾತಾಡಿಸಿ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಇಲ್ಲಿದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಉದಯ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ. ಹುಟ್ಟಿದ ದಿನಾಂಕ ತಿಳಿಸಿ. 18 ಫೆಬ್ರವರಿ 1994. 18 ಫೆಬ್ರವರಿ 1994. ಹುಟ್ಟಿದ ಸಮಯ? 4 ಗಂಟೆ 14 ನಿಮಿಷ. ಬೆಳಗ್ಗಿನ? ಮಧ್ಯಾಹ್ನ 4 ಗಂಟೆ 4:14 ಮಧ್ಯಾಹ್ನ. 4:14. ಹುಟ್ಟಿದ ಊರು? ಬೆಂಗಳೂರು. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ, ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಈಗ ಸದ್ಯಕ್ಕೆ 2014ರಿಂದ ರಾಹು ದೇಶ ನಿಮಗೂ ನಡೀತಾ ಇದೆ. ರಾಹುನಲ್ಲಿ 8 ಕಾಂಬಿನೇಷನ್ ಇದೆ. ಶುಕ್ರ ಭುಕ್ತಿ ನಡೀತಾ ಇದೆ. ಏನು ಪ್ರಶ್ನೆ ಇದೆ? ಗುರುಗಳೇ, ನಾನು ಮದುವೆ ಟ್ರೈ ಮಾಡ್ತಾ ಇದ್ದೀವಿ 1.5 year ಇಂದ. ಯಾವುದು ಸೆಟ್ ಆಗ್ತಿಲ್ಲ, ಎಲ್ಲ ಹುಡುಗರು ರಿಜೆಕ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಕೇಳಬೇಕಿತ್ತು. ದಶಾದಲ್ಲಿ ನಾವು ನೋಡಬೇಕು ಅಂತಂದರೆ ಇದು ನೆಗೆಟಿವ್ ಇದೆ, ರೆಡ್ ಇದೆ ಕಾಂಬಿನೇಷನ್. ದಶಾದಲ್ಲಿ ವಿವಾಹ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಇದೆ. ಪ್ರಾಬ್ಲಮ್ ನಂಬರ್ 1. ಶುಕ್ರ ಅಂತ ತಗೊಂಡಾಗ ನಮಗೆ ಇಲ್ಲೂ ಕೂಡ 2ನೇ ಮನೆ 7ನೇ ಮನೆ ಇಲ್ಲ. ಸೂರ್ಯ ಭುಕ್ತಿ ಬಂದಾಗ ಈ ಯೆಲ್ಲೋ ಕಲರ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೂರ್ಯ ಭುಕ್ತಿ ಬಂದಾಗ ವಿವಾಹ ಬರುತ್ತೆ, ಅಥವಾ ಸೂರ್ಯ ದಶ ಬಂದಾಗ ಬರುತ್ತೆ. ಎರಡನ್ನೂ ನಾವು ನೋಡಿದಾಗ 2026 ಜನವರಿ ಆದಮೇಲೆ ಶುಕ್ರ ಬಂದಿದೆ. ಸೂರ್ಯ ಭುಕ್ತಿ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ ಒಂದು ಸಣ್ಣ ಪ್ರಯತ್ನ ಸಿಗುತ್ತೆ. ಅದು ಬಿಡ್ತು ಅಂತಂದರೆ ಮತ್ತೆ ನಾವು ತುಂಬ ಮುಂದೆ ನೋಡ್ಕೊಂಡು ಹೋಗಬೇಕು. ಜುಲೈಯಿಂದ ಸೆಪ್ಟೆಂಬರ್ ಬರ್ತಕ್ಕಂಥ ನಿಮಗೆ ಕಾಂಟ್ಯಾಕ್ಟ್ ಇರತಕ್ಕಂಥವ್ರು ಎಸ್ ಅಂತಂದು ಹೇಳಿದ್ರೆ ಇದು ವಿವಾಹ ಆಗುತ್ತೆ. ಅದ್ರ ಜೊತೆಗೆ 7, 5, 9 ಕಾಂಬಿನೇಷನ್ ನಾವು ನೋಡಿದಾಗ ಯಾವ ಗ್ರಹ ಅಂತ ನೋಡಿದಾಗ ಇಲ್ಲಿ ಮಂಗಳ ಗ್ರಹ ಸ್ವಲ್ಪ ಬಲಯುತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಅಂತರ್ಭುಕ್ತಿ ತೊಗೊಂಡಾಗ ಒಂದು ನಿಮ್ಮ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳ ಕೋರಲ್ ಹಾಕಿ ದಾನದ ಒಂದು ವಿಚಾರದಲ್ಲಿ ಬಂದಾಗ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಸೊ ಇದನ್ನು ಮಿಸ್ ಮಾಡಿಕೊಂಡ್ರೆ ಜುಲೈ ಟು ಸೆಪ್ಟೆಂಬರ್ ಮತ್ತೆ 1.5 year ದೂರ ಹೋಗುತ್ತೆ. ಅದು ಮುಂದಿನ ಮನೆ 7ನೇ ಮನೆ ಬಂದಾಗ ದೂರ ಹೋಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಅಂತ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ.
ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವಿವಾಹ ವಿಳಂಬಕ್ಕೆ ಕಾರಣ ಏನು, ಪರಿಹಾರ ಮತ್ತು ಕಾಲರ್ ಸಮಸ್ಯೆಗೂ ಕೂಡ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರೂಜಿ. ನಮ್ಮ ಆ್ಯಪಲ್ಲಿ ಪ್ರತಿಯೊಂದು ತೋರಿಸುತ್ತೆ. ತುಂಬ ಜನಕ್ಕೆ ಅದೃಷ್ಟ ಹೇಗೆ ತೊಗೊಳ್ಬೇಕು ಅಂತ ಏನಾದ್ರು ತಿಳಿದಿದ್ರೆ ಅವ್ರಿಗೆ ಭಗವಂತ ಏನಾದ್ರು ಆಶೀರ್ವಾದ ಮಾಡಿ ನಕ್ಷತ್ರ ನಾಡಿಗೆ ಹೋಗಪ್ಪ, ಅಲ್ಲೊಂದು ಆ್ಯಪ್ ಬರುತ್ತೆ, 15 ದಿವಸ ಕಲಿಸ್ಕೊಡ್ತಾರೆ. ಆ್ಯಪಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದಿದೆ ಅಂತ ನೋಡ್ಕೊಳ್ಳೋವಂಥದ್ದು, ಬರ್ತಕ್ಕಂಥ ಹುಡುಗಿ ಅಥವಾ ಹುಡುಗನ ಜಾತಕದಲ್ಲಿ ಅವರೇ ಕುಂಡಲಿ ಹಾಕ್ಕೊಂಡು ಇದು ಸರಿ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥ ಹೈಟೆಕ್ ಆ್ಯಪ್ನ ನಾನು ಡೆವಲಪ್ ಮಾಡಿದ್ದೀನಿ. ಅದನ್ನು ಕ್ಲಾಸ್ ಮುಖಾಂತರನೇ ನೀವು ತೊಗೊಳ್ಬೇಕಾಗತ್ತೆ. ಅದನ್ನು ತೊಗೊಂಡಾಗ ಪರ್ಫೆಕ್ಟಾಗಿರ್ತಕ್ಕಂಥ ಮ್ಯಾಚ್ ಮೇಕಿಂಗ್ ಮಾಡ್ತೀವಿ. ಇಲ್ಲಾಂದರೆ ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡೋ ಬದಲು ಇಲ್ಲಿ 6999 ನೀವು ಹಾಕಿ ನಾವೇ ಡಿಸಿಷನ್ ತೊಗೊಳ್ಳೋಣ ಯಾವ ಹುಡುಗ ಬೇಕು ಅಂತ ಬರ್ತಕ್ಕಂಥ ವಿಚಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ, ಭಗವಂತನ ಆಶೀರ್ವಾದ ಸಿಗುತ್ತೆ. ಅದು ಬಿಟ್ಟು ನಾವು ಏನಾರು ಒಂದು ಸಮಸ್ಯೆ ಮಾಡ್ಕೊಳ್ಳೋಣ, ನಮಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಬೀಳ್ತಕ್ಕಂಥ ಸಾಧ್ಯತೆ ಇರಬಹುದು ಅಂತ ಇದ್ದಾಗ ಬಿಟ್ಟರೆ ಅದು ಖಂಡಿತ ಆಗುತ್ತೆ. ಕಲೀರಿ, ಸಮಸ್ಯೆಯಿಂದ ಪಾರಾಗಿ. ಅದೇ ನಕ್ಷತ್ರ ನಾಡಿಯ ಮೂಲ ಮಂತ್ರ. ಸರ್ವೇ ಜನ ಸುಖಿನೋ ಭವಂತು.